ರಾಜ್ಯ ಸಚಿವ ಸಂಪುಟದಲ್ಲಿ ಈಗಾಗಲೇ ಸಾಕಷ್ಟು ಭುಗಿಲೆದ್ದಿರುವಂತದ್ದು ಸಜ್ಜೆ ನಮ್ಮ ಜೊತೆ ಯುಟಿ ಕದ ಇದ್ದಾರೆ ಮಾತಾಡ್ತೀನಿ ಸರ್. ಮೊದಲನೇದಾಗಿ ಸಚಿವ ಸಂಪುಟದಲ್ಲಿ ಸಾಕಷ್ಟು ಸಚಿವ ಸಂಪುಟದಲ್ಲಿ ಸಾಕಷ್ಟು ಆಕ್ರೋಶಗಳು ಕೇಳ್ಬರ್ತಾ ಇದೆ, ಏನ್ ಹೇಳ್ತೀರಿ ಸರ್? ಯಾವುದೇ ಆಕ್ರೋಶ ಇಲ್ಲ. ಸಚಿವ ಸಂಪುಟ ಎಲ್ಲ ಸಮಾಧಾನದಿಂದ ಒಗ್ಗಟ್ಟಿನಿಂದ ಇವತ್ತು ಇದೆ. ಇಲ್ಲ, ರಾಮಲಿಂಗಾರೆಡ್ಡಿ ಅವರು ಇವತ್ತು ಮೊದಲನೇದಾಗಿ ರಾಜೀನಾಮೆ ಕೊಟ್ಟಿದ್ದಾರೆ ಸರ್. ನೋಡಿ, ಎಲ್ಲಾ ಸಮಸ್ಯೆಗೂ ಕೂಡ ಪರಿಹಾರ ಇದೆ. ಈ ಸಮಸ್ಯೆ ಕೂಡ ಪರಿಹಾರ ಸಿಗ್ತದೆ. ಕಾಂಗ್ರೆಸ್ ಪಕ್ಷ ಈಗಾಗಲೇ ಸಮಸ್ಯೆನ ಹೇಗೆ ಬಗೆಹರಿಸಬೇಕಂತ ಹೇಳಿ ಇಡೀ ರಾಷ್ಟ್ರಕ್ಕೆ ಅದು ತೋರಿಸಿ ಕೊಟ್ಟಿದೆ. ಆದ ಕಾರಣ ಏನು ಟೆನ್ಷನ್ ಮಾಡಬೇಡಿ. ಈಗ ನಂದು ಆರೋಗ್ಯ ಇಲಾಖೆ ಇದಕ್ಕೆ ಸಂಬಂಧಪಟ್ಟ ವಿಷಯ ಇದ್ರೆ ಕೇಳಿ. ಅಲ್ಲ, ಕೆ.ಎಚ್. ಮುನಿಯಪ್ಪ ಸಂಬಂಧಪಟ್ಟ ಕೆ.ಎಚ್. ಮುನಿಯಪ್ಪ ಅವರು ಕೂಡ ನನಗೆ ಖಾತೆ ತೃಪ್ತಿ ತಂದಿಲ್ಲ ಅಂತೇಳಿ ಅಸಮಾಧಾನವರಾಗ್ತಾ ಇದ್ದಾರೆ. ನೋಡಿ, ಇದೆಲ್ಲವೂ ಕೂಡ ಪಕ್ಷ ಅಧ್ಯಕ್ಷರು ಮತ್ತು ನಮ್ಮ ಮುಖ್ಯಮಂತ್ರಿಗಳು ಅದನ್ನೆಲ್ಲ ಅವರು ಬಗೆಹರಿಸ್ತಾರೆ. ತಮಗೆ ತೃಪ್ತಿ ಇದೆಯಾ ಸರ್ ತಮ್ಮ ಖಾತೆ ಮೇಲೆ? ನನಗೆ ಸಂಪೂರ್ಣ ತೃಪ್ತಿ ಇದೆ. ನಮ್ ಕೆಲಸ ಮಾಡೋದು ನಮ್ಮ ಜವಾಬ್ದಾರಿ. ಈಗ ಕೆಲಸ ಮಾಡ್ಬೇಕಷ್ಟೇ. ಸೊ ಈಗಾಗಲೇ ನೀವು ಹಳೆ ಸಾಕಷ್ಟು ಮೊದಲೇ ಅಂದ್ರೆ ಖಾತೆ ಬಂದ್ ಕೂಡಲೇ ಈಗಾಗಲೇ ಅಧಿಕಾರಿಗಳ ಜೊತೆ ಮೊದಲ ಸುತ್ತಿನ ಸಭೆ ನಡೆಸಿದಿರಿ. ಸಾಕಷ್ಟು ಒಂದು ಆಸ್ಪತ್ರೆ ಕೂಡ ಭೇಟಿ ನೀಡಿದಿರಿ. ವಾಸ್ತವ ಕಣ್ಮಂದಿದೆ. ತಮ್ಮ ಒಂದು ಆರೋಗ್ಯ ಇಲಾಖೆ ಜನರು ಕೂಡ ಆರೋಗ್ಯ ಶಿಕ್ಷಣ ಕೊತ್ಕೊಡ್ಬೇಕು ಅಂತಾರೆ. ಸೊ ಆರೋಗ್ಯ ಖಾತೆ ತಮ್ಗೆ ಸಿಕ್ಕಿದೆ. ಮೊದಲನೇದಾಗಿ ಏನ್ ಪ್ಲಾನ್ ಮಾಡ್ಕೊಂಡಿದ್ರಿ ರಾಜ್ಯ ಜನಕ್ಕೆ ಸಿಹಿ ಕೊಡೋದಕ್ಕೆ? ಈಗ ಇರುವಂತ ಯೋಜನೆ ಸಮರ್ಪಕ ಜನರಿಗೆ ಮುಟ್ಬೇಕು. ಯಾವುದೇ ಒಂದು ಯೋಜನೆ ಮೊನ್ನೆ ಬಜೆಟ್ ನಲ್ಲಿ ನಾವು ಸ್ಯಾಂಕ್ಷನ್ ಆಗಿದೆಯಾ ಅದು ಆಕ್ಷನ್ ಪ್ಲಾನ್ ಮಾಡಿ ಫೈನಾನ್ಸ್ ಒಪ್ಪಿಗೆ ತೆಕ್ಕೊಂಡು ಅದಕ್ಕೆ ಕಾರ್ಯ ಒಪ್ಪಿಸಿ ಜನರಿಗೆ ಅದನ್ನು ಕೆಲಸ. ಯಾಕಂತ ಹೇಳಿದ್ರೆ ಯಾವ್ದೊಂದು ಯೋಜನೆಗಳು ಇವತ್ತು ಆದೇಶ ನಾಳೆ ಬೆಳಿಗ್ಗೆ ಆಗುದಿಲ್ಲ, ಅದಕ್ಕೆ ಸಮಯ ತಗೊಳ್ತದೆ. ಆದಷ್ಟು ಕಡಿಮೆ ಅವಧಿಯಲ್ಲಿ ಅದನ್ನು ಅನುಷ್ಠಾನ ಮಾಡ್ಲಿಕ್ಕೆ ಮತ್ತು ಟೈಮ್ ಸಮಯ ನಿಗದಿಪಡಿಸಿಕೊಂಡು ಅದು ಅನುಷ್ಠಾನ ಮಾಡ್ಲಿಕ್ಕೆ ನಾನು ಎಲ್ಲ ಅಧಿಕಾರಿಗೆ ಸೂಚಿಸಿದ್ದೇನೆ. ಮತ್ತು ನಮ್ದು ಬೇರೆ ಬೇರೆ ಸ್ಕೀಮ್ ಇದೆ. ಆ ಎಲ್ಲಾ ಸ್ಕೀಮ್ ಅನ್ನು ಆ ಸ್ಕೀಮ್ ಅನ್ನು ಸಮರ್ಪಕವಾಗಿ ಅನುಷ್ಠಾನ ಮಾಡ್ಲಿಕ್ಕೆ ಇವತ್ತು ನಾನು ಆದೇಶವನ್ನು ಕೊಟ್ಟಿದ್ದೇನೆ. ಡಿ.ಕೆ. ಶಿವಕುಮಾರ್ ಸರ್ಕಾರದಲ್ಲಿ ಮಹಿಳೆಯರಿಗೆ ಯಾವುದೇ ಸ್ಥಾನಮಾನ ಕೊಟ್ಟಿಲ್ಲ ಅಂತೇಳಿ ಸಾಕಷ್ಟು ಆಕ್ರೋಶಗಳು ಕೇಳಿಬರ್ತಿದಾವೆ. ಅಲ್ಲ, ಯಾಕೆ ಮುಗಿಲಿಲ್ಲ? ಇನ್ನು ಕೂಡ ಎಕ್ಸ್ಪಾನ್ಷನ್ ಇದೆ ಅಲ್ಲ. ಒಮ್ಮೆಲೆ ನಾವು ಗಡಿವೆ ಮಾಡಿ ಆಗ್ತದ? ಎಕ್ಸ್ಪಾನ್ಷನ್ ಮುಗೀತಾ? ಏನು ಇದೆ ಅಲ್ಲ, ಎಕ್ಸ್ಪಾನ್ಷನ್ ಇದೆ. ರಾಮಲಿಂಗಾರೆಡ್ಡಿ ಅವರು ಮತ್ತೆ ಕೆ.ಎಚ್. ಮುನಿಯಪ್ಪ ಯಾವ ರೀತಿ ಅಸಮಾಧಾನ ಯಾವ ರೀತಿ? ನನಗೆ ನೋಡಿ, ಇದೆಲ್ಲ ಕೂಡ ಪಕ್ಷದ ಅಧ್ಯಕ್ಷರಿಗೆ ಮತ್ತು ನಮ್ಮ ಮುಖ್ಯಮಂತ್ರಿ ಅವರು ಕೂತ್ಕೊಂಡು ಚರ್ಚೆ ಮಾಡಿ ಬಗೆಹರಿಸ್ತಾರೆ. ಮತ್ತು ನಮ್ಮ ಯಾವುದೇ ಒಂದು ಸಮಸ್ಯೆ ಇಲ್ಲದೆ ಎಲ್ಲ ಹೋಗ್ತೇವೆ. ಜನ ಈ ಸರ್ಕಾರವನ್ನು ಮೆಚ್ಚುತ್ತಾರೆ. ಇದಿಷ್ಟು ಆರೋಗ್ಯ ಸಚಿವರಾಗಿರುವಂತಹ ಯುಟಿ ಖಾದರ್ ಅವರು ಮತ್ತು ಕ್ಯಾಮರಾ ಪರ್ಸನ್ ರಾಜ್ ಜೊತೆ ಮಂಜುನಾಥ್ ಸಕ್ರ, ಫ್ರೀಡಂ ಟಿವಿ, ಬೆಂಗಳೂರು.